ಪರಿತ್ಯಜೋ ಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತಸ್ವದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಃ. ಶ್ರೀ ಗುರುಭ್ಯೋ ನಮಃ. ಜ್ಞಾನಗಮ್ಯದ ಸಾಧಕರನ್ನು ವಿಶೇಷವಾಗಿ ಅಭಿನಂದಿಸಿ ಸ್ವಾಗತಿಸ್ತಾ ಇದ್ದೇನೆ. ಅಯೋಧ್ಯೆಯಲ್ಲಿ ರಾಮಮಂದಿರದ ನಿರ್ಮಾಣ ಭಾರತ ದೇಶದ ಆಧ್ಯಾತ್ಮಿಕತೆಯ ಪತಾಕೆಯಂತೆ ಇದ್ದರೆ, ಆ ಮಂದಿರದಲ್ಲಿ ರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಆ ಪತಾಕೆಗೆ, ಅದರ ಹಾರಾಟಕ್ಕೆ ಆಧಾರ ಸ್ತಂಭದಂತೆ ಇರುವಂಥದ್ದು. ಅಂದರೆ ಪ್ರತಿಷ್ಠಾ ಪ್ರಕ್ರಿಯೆ ಎಷ್ಟು ದೃಢವಾಗಿ ಗಾಢವಾಗಿ ನಡೆಯಬಲ್ಲದು, ಅಷ್ಟು ಚೆನ್ನಾಗಿ ಆ ಮಂದಿರ ಪತಾಕೆ ಹಾರಾಡಬಲ್ಲದು. ರಾಮಚಂದ್ರನ ಪ್ರಾಣ ಪ್ರತಿಷ್ಠೆಯ ದಾಢ್ಯ ಗಾಢತೆ ಮುಖ್ಯವಾಗಿ ಅದನ್ನು ನೆರವೇರಿಸುವ ವ್ಯಕ್ತಿಗಳ ಅನುಸಂಧಾನವನ್ನು ಅವಲಂಬಿಸಿರುವಂಥದ್ದು. ಆದರೆ ಅವರ ಅನುಸಂಧಾನದ ಜೊತೆಗೆ ಅದನ್ನು ಆಸ್ವಾದಿಸುವ, ಅದಕ್ಕೆ ಸ್ವಸ್ತಿ ಹಾಡುತ್ತಿರುವ ಸಾವಿರಾರು ರಾಮಭಕ್ತರ ಅನುಸಂಧಾನಗಳ ಹೆಂಬೆಳಕು ಗಾಢ ಪ್ರಭಾವವನ್ನು ಬೀರದಿರಲಾರದು. ನಾಡ್ದು ಜನವರಿ 22ರಂದು ನಡೆಯಲಿರುವ ರಾಮ ಪ್ರತಿಷ್ಠೆಗೆ ಸಂಬಂಧಿಸಿದಂತೆ ರಾಮಭಕ್ತರಾದ ಪ್ರತಿಯೊಬ್ಬರೂ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಅನುಸಂಧಾನ ತಾಳಬಹುದೆಂಬುದನ್ನು ನಾವು ಮೊದಲು ನಿರ್ಧರಿಸಿಕೊಳ್ಳೋಣ. ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನವನ್ನು ತುಂಬುವುದನ್ನೇ ಪ್ರತಿಷ್ಠೆ ಅಂತ ಶಾಸ್ತ್ರದಲ್ಲಿ ಪರಿಚಯಿಸಿಕೊಡಲಾಗಿದೆ. ಸನ್ನಿಧಾನಂತು ತತ್ಪ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹರೇಹೇ ಅಂತ ಪ್ರಮಾಣ ಸಾರುತ್ತಿದೆ. ಭಗವಂತನ ಸಾಮರ್ಥ್ಯವನ್ನು ತುಂಬುವಂಥದ್ದು ಅದೇ ಸನ್ನಿಧಾನ ಅಂತ. ಆ ಸಾಮರ್ಥ್ಯದ ಅಭಿವ್ಯಕ್ತಿ ಆಗಬೇಕು, ಅದೇ ಸನ್ನಿಧಾನ ಅಂತ ಅನಿಸುತ್ತೆ. ಇಂತಹ ಸನ್ನಿಧಾನ ಆದಷ್ಟು ಅಧಿಕವಾಗಿ ಸಿದ್ಧಿಸಬೇಕೆಂದರೆ ಪ್ರತಿಮೆಯ ಪ್ರತಿಷ್ಠೆ ಆದಷ್ಟು ಅನುಸಂಧಾನಪೂರ್ವಕವಾಗಿ ನಡೆಯಬೇಕಾದದ್ದು. ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಮಧ್ವಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದ ತೃತೀಯಾಧ್ಯಾಯದ 30 ಶ್ಲೋಕಗಳ ವ್ಯಾಪ್ತಿಯಲ್ಲಿ ಪ್ರತಿಷ್ಠಾ ವಿಧಾನಕ್ಕೆ ಸಂಬಂಧಿಸಿದ ವಾಸ್ತುಪೂಜೆ, ಅಂಕುರಾರ್ಪಣ, ಅಧಿವಾಸನ ವಿಧಿ, ಪ್ರತಿಷ್ಠಾಂಗ ಕುಂಡ ನಿರ್ಮಾಣ, ಹೋಮ ವಿಧಿ, ಚಕ್ರಾಬ್ಜ ಮಂಡಲ, ಭದ್ರಕ ಮಂಡಲ ಪೂಜೆ, ಕಲಶಾಭಿಷೇಕ, ಅನ್ನಾರಾಧನೆ, ಅವಭೃತ ಸ್ನಾನ ಮೊದಲಾದವುಗಳನ್ನೆಲ್ಲ ತಿಳಿಸಿದ್ದಾರೆ. ಆ ಅಂಗಗಳನ್ನು ಆಚರಿಸುವಾಗ ಅದಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು, ಸೂಕ್ತಗಳನ್ನು ನಾವು ಜಪಿಸುವಾಗ ಪ್ರತಿಮೆಯಲ್ಲಿ ಪ್ರತಿಷ್ಠಾಪಿಸಲ್ಪಡುವ ಭಗವದ್ ರೂಪಕ್ಕೆ, ದೇವತಾ ರೂಪಕ್ಕೆ, ಆಯಾ ರೂಪದ ಗುಣ, ಲೀಲೆ, ಮಹಿಮೆಗಳಿಗೆ ಸಂಬಂಧಿಸಿದಂತೆ ಅರ್ಥಾನುಸಂಧಾನವನ್ನು ನಡೆಸಬೇಕಾದದ್ದು. ಅದು ತುಂಬ ಔಚಿತ್ಯಪೂರ್ಣ. ಪ್ರಕೃತ ಶ್ರೀರಾಮಚಂದ್ರನ ಪ್ರತಿಷ್ಠೆಗೆ ಸಂಬಂಧಿಸಿದಂತೆ ಪಂಚವಾದ್ಯಗಳ ಘೋಷ, ವೇದ ಮಂತ್ರಗಳ ಪಾರಾಯಣ ಇವುಗಳ ಮೂಲಕ ರಾಮಚಂದ್ರನ ಪ್ರತಿಮೆಯನ್ನು ಎಲ್ಲಿ ಅದರ ಪ್ರತಿಷ್ಠಾಪನೆ ನಡೆಯಲಿದೆಯೋ ಆ ಸ್ಥಳಕ್ಕೆ ತರಬೇಕಾಗುತ್ತೆ. ಹಾಗೆ ತರಲಾಗುವಾಗ ನಮ್ಮ ಅನುಸಂಧಾನ ಹೇಗಿರಬೇಕು ಅಂದರೆ, 14 ವರ್ಷಗಳ ಕಾಲದ ವನವಾಸವನ್ನು ಮುಗಿಸಿ ರಾಮಾಯಣ ಯುದ್ಧದಲ್ಲಿ ರಾವಣಾದಿಗಳ ಸಂಹಾರವನ್ನು ನಡೆಸಿ ಅಯೋಧ್ಯೆಗೆ ಪುಷ್ಪಕ ವಿಮಾನದ ಮೂಲಕ ಮರಳಿದ ಶ್ರೀರಾಮನನ್ನು ಭರತ ಹಾಗೂ ಅಯೋಧ್ಯೆ ಪ್ರಜೆಗಳು ಎಷ್ಟೊಂದು ಗೌರವಪೂರ್ವಕವಾಗಿ, ಆದರಪೂರ್ವಕವಾಗಿ ಅಯೋಧ್ಯೆಗೆ ಬರಮಾಡಿಕೊಂಡರು. ಆ ವೈಭವವನ್ನು ಅನುಸಂಧಾನ ಮಾಡುತ್ತಾ ಆ ವೈಭವವನ್ನು ತುಂಬಿ ಆ ರಾಮನ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡತಕ್ಕಂಥ ಸ್ಥಳಕ್ಕೆ ಕರೆತರಬೇಕಾಗುತ್ತೆ. ಆ ಸ್ಥಳದಲ್ಲಿ ಪ್ರತಿಷ್ಠೆ ಮಾಡಿದ ಮೇಲೆ ಪ್ರತಿಷ್ಠೆಗೆ ಸಂಬಂಧಪಟ್ಟಂತೆ ಕಲಶಾಭಿಷೇಕ ನಡೆಸಲಾಗುತ್ತೆ. ಕಲಶಾಭಿಷೇಕ ನಡೆಸುವಾಗ ರಾಮಚಂದ್ರನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ವಸಿಷ್ಠರ ನೇತೃತ್ವದಲ್ಲಿ ಋಷಿಗಳೆಲ್ಲ ನಡೆಸಿದ ಪಟ್ಟಾಭಿಷೇಕವನ್ನು ಅನುಸಂಧಾನಕ್ಕೆ ತರಬೇಕು. ಆಗ ವಸಿಷ್ಠಾದಿಗಳು ರಾಮಚಂದ್ರನ ಮೇಲೆ ಹೇಗೆ ಪಟ್ಟಾಭಿಷೇಕ ನಡೆಸಿದ್ದಾರೋ ಅದೇ ರೀತಿ ಈಗ ಆ ರಾಮಚಂದ್ರನ ರೂಪವನ್ನು ಹೊತ್ತ ಈ ಪ್ರತಿಮೆಯ ಮೇಲೆ
ಕಲಶಾಭಿಷೇಕ ನಡೆಸಲಾಗುತ್ತೆ ಅನ್ನುವ ಅನುಸಂಧಾನ ನಮ್ಮಲ್ಲಿರಬೇಕಾದದ್ದು. ಆ ಅವಧಿಯಲ್ಲಿ ಪಠಿಸಬೇಕೆಂದು ವಿಹಿತಗಳಾದ ಪ್ರಣವ ಅಂದರೆ ಓಂಕಾರ, ಪುರುಷ ಸೂಕ್ತದವರೆಗಿನ ಅಷ್ಟಮಹಾಮಂತ್ರ, ವಿಶ್ವಕರ್ಮ ಸೂಕ್ತ ಇವುಗಳನ್ನು ಅಧಿಕಾರ ಸಂಪನ್ನರು ಶ್ರೀರಾಮಚಂದ್ರನ ಮೂಲರೂಪದ ಗುಣ ಮಹಿಮೆಗಳಿಗೆ ಸಂಬಂಧಿಸಿದಂತೆ ಪಠಿಸಬಹುದು. ಸ್ಥಾಪಯೇತ್ತು ಪ್ರತಿಮಾಂ ಪ್ರಣವೇನತು ಎಂದು ತಿಳಿಸಲಾದಂತೆ ಪ್ರಣವ ಮಂತ್ರವನ್ನು ಜಪಿಸುತ್ತಾ ರಾಮಚಂದ್ರನ ಪ್ರತಿಷ್ಠೆ ನಡೆಸಬೇಕು. ಹಾಗಾಗಿ ಆ ಸಂದರ್ಭದಲ್ಲಿ ಪ್ರಣವ ಮಂತ್ರ ಜಪಕ್ಕೆ ಅಧಿಕಾರ ಸಂಪನ್ನರು ಆ ಜಪವನ್ನು ನಡೆಸುವಾಗ ಈ ರೀತಿಯ ಅನುಸಂಧಾನ ತರಬೇಕು. ಓಂ ಅಂದರೆ ವಯಂತಿ ಗುಣಾಃ ಸರ್ವೇ ಅತ್ರೇತಿ ಓಂ ಅಂತ. ಎಲ್ಲ ಗುಣಗಳು ಕೂಡ ಇಲ್ಲಿ ಮಡುಗಟ್ಟಿವೆ, ವಯಬಂಧನೆ ಎಲ್ಲವೂ ಕೂಡ ಸೇರಿಕೊಂಡಿವೆ. ರಾಮಚಂದ್ರನಲ್ಲಿ ಎಲ್ಲ ಗುಣಗಳು ಕೂಡ ಸೇರಿಕೊಂಡಿವೆ. ರಾಮಚಂದ್ರನ ಪ್ರತಿಮೆಯಲ್ಲೆಲ್ಲ, ಪ್ರತಿಮೆಯಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ರಾಮಚಂದ್ರಲ್ಲಿ ಎಲ್ಲ ಗುಣಗಳು ಕೂಡ ಸೇರಿಕೊಂಡಿವೆ. ವಾಲ್ಮೀಕಿ ರಾಮಾಯಣದ ಪ್ರಾರಂಭದಲ್ಲೇ ವಾಲ್ಮೀಕಿ ಋಷಿಗಳು ತಮ್ಮ ಆಶ್ರಮಕ್ಕೆ ಬಂದಿರತಕ್ಕಂಥ ನಾರದರನ್ನು ವಿಚಾರಿಸುವಂಥದ್ದಿದೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟ ವೀರ್ಯವಾನ್ ಅಂತ. ಗುಣವಂತನಾದ ವ್ಯಕ್ತಿ ಯಾರು ಅಂತಲೇ ವಾಲ್ಮೀಕಿಗಳ ಪ್ರಶ್ನೆ. ಅದಕ್ಕೆ ನಾರದರು ಅದಕ್ಕೆ ಎಲ್ಲ ಉತ್ತರ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ 13 ಶ್ಲೋಕಗಳಲ್ಲಿ ಅದರ ಸಾಮಾನ್ಯ ವಿವರಣೆ ಮಾಡಿ 24,000 ವಾಲ್ಮೀಕಿ ರಾಮಾಯಣ ರಾಮಚಂದ್ರನ ಗುಣಗಾನಕ್ಕಾಗಿಯೇ ಹೊರಟಿರುವಂಥದ್ದು. ಹಾಗಾಗಿ ಗುಣಗನಿಯಾದವ ರಾಮಚಂದ್ರ. ಆ ರಾಮಚಂದ್ರ ಆ ಪ್ರತಿಮೆಯಲ್ಲಿದ್ದಾನೆ ಅನ್ನುವ ಅನುಸಂಧಾನವನ್ನು ನಾವು ಓಂ ಅಂತ, ಗುಣಗಳಿಂದ ಪೂರ್ಣನಾದ ರಾಮಚಂದ್ರ ಅಲ್ಲಿದ್ದಾನೆ ಅನ್ನುವ ಅನುಸಂಧಾನದಿಂದ ಅಧಿಕಾರ ಹೇಳುವವರು ಓಂಕಾರದಿಂದ ಅನುಸಂಧಾನವನ್ನು ತಾಳಬೇಕಾದದ್ದು. ಹಾಗೆ ಅವತೀತಿ ಓಂ ಅಂತ, ಅವಧಾತುವಿನ ನಿಷ್ಪನ್ನ ಆದರೆ ಅವತಿ ಅಂದರೆ ಅವ ಪ್ರವೇಶ, ಅದರಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ. ಹಾಗೆ ಅವ ಅನ್ನೋದಕ್ಕೆ ಪ್ರವೇಶ ಅಂತ ಇದ್ದ ಹಾಗೆ ಪ್ರೀತಿ ಅಂತ ಇದೆ. ಭಗವಂತ ಅದರಲ್ಲಿ ವಿಶೇಷವಾಗಿ ಪ್ರವೇಶ ಮಾಡಿ ನಮಗೆ ಅನುಗ್ರಹ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅದರಂತೆ ಅವತಿ ಅಂದರೆ ಶೃಣೋತಿ, ಅವ ಶ್ರವಣೆ, ನಾವು ಮಾಡಿರ್ತಕ್ಕಂಥ ಏನು ಸ್ತುತಿ ಇದೆ ಅದನ್ನು ಸಂತೋಷದಿಂದ ಕೇಳ್ತಾ ಇದ್ದಾನೆ. ಹಾಗೆ ಅವ ತೃಪ್ತವು ಅಂತ, ಅವತಿ ತೃಪ್ಯತಿ, ನಾವು ಮಾಡ್ತಕ್ಕಂಥ ಸ್ತುತಿಯಿಂದ ಈ ಪ್ರತಿಷ್ಠೆಯಿಂದ ಸಂತೋಷ ಪಡ್ತಾ ಇದ್ದಾನೆ. ಅವನಿಗೆ ಸಂತೋಷ ಪಡಲಿಕ್ಕೆ ಏನೂ ಬೇಕಾಗಿಲ್ಲ. ಆದರೆ ಭಕ್ತರ ಮೇಲಿನ ಕರುಣೆಯಿಂದ ನನ್ನ ಅನುಗ್ರಹ ಪ್ರಾಪ್ತಿಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅವತಿ ಅಂದರೆ ತೃಪ್ಯತಿ, ಸಂತೋಷ ಪಡ್ತಾ ಇದ್ದಾನೆ. ಹಾಗೆ ಅವ ರಕ್ಷಣೆ ಅಂತ ಅವತಿ, ಆ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿದ್ದುಕೊಂಡು ನಮ್ಮನ್ನು ಹೊರಗಿನಿಂದಲೂ ಒಳಗಿನಿಂದಲೂ ರಕ್ಷಿಸುವವನಿದ್ದಾನೆ. ಹಾಗೆ ಅವ ಹಿಂಸಾಯಾಮ್ ಅವತಿ ಹಿನಸ್ತಿ, ಈ ನಮ್ಮ ಶತ್ರುಗಳನ್ನೆಲ್ಲ ನಾಶ ಮಾಡ್ತಾನೆ. ಈ ರಾಮನ ಪ್ರತಿಷ್ಠೆಗೆ ಯಾರಾದರೂ ವಿರೋಧ ಮಾಡಿದರೆ ಅವರ ಸಾಮರ್ಥ್ಯವನ್ನು ಕೂಡ ನಾಶ ಮಾಡ್ತಾನೆ ಅನ್ನುವುದನ್ನು ಆ ಓಂ ಅನ್ನತಕ್ಕಂಥ ಓಂಕಾರದಿಂದ ಅನುಸಂಧಾನ ಮಾಡಲಿಕ್ಕೆ ಬರುತ್ತೆ. ಆದುದರಿಂದ ಆ ಪ್ರತಿಷ್ಠೆ ಮಾಡುವ ಸಂದರ್ಭದಲ್ಲಿ ಪ್ರತಿಷ್ಠೆ ಮಾಡುವವರು ಓಂಕಾರವನ್ನು ಜಪಿಸ್ತಾ ಇರ್ತಾರೆ. ನಾವು ಕೂಡ ಅವರ ಜೊತೆಗೆ ಧ್ವನಿ ಸೇರಿಸಿ ಈ ಅರ್ಥಗಳಲ್ಲಿ ನಮ್ಮ ಪ್ರಾರ್ಥನೆಯಿಂದ ಸಂತೋಷ ಪಡುವವ, ನಮ್ಮನ್ನು ರಕ್ಷಣೆ ಮಾಡುವವ, ಅದಕ್ಕೆ ಯಾರಾದರೂ ವಿರೋಧ ಮಾಡಿದರೆ ಅವರನ್ನು ಸಂಹಾರ ಮಾಡುವವ, ಈ ಚಿಂತನೆಯನ್ನು ಓಂಕಾರದಿಂದ ಮಾಡ್ತಾ ಇರಬೇಕಾದದ್ದು. ಹಾಗೆಯೇ ಜಪೇದ್ ಅಷ್ಟಾಕ್ಷರಂ ಮಂತ್ರಂ ತತ್ತನ್ಮೂರ್ತಿ ಮನುಂ ತಥಾ, ಅಷ್ಟೋತ್ತರ ಶತಂ ಮಂತ್ರಿ ಅಂತ ಅಲ್ಲಿ ಹೇಳಲಾಗಿದೆ. ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ವಿಶೇಷವಾಗಿ ಜಪಿಸಬೇಕು ಅಂತ ಹೇಳಿದ್ದಾರೆ. ಆ ನಾರಾಯಣ ಅಷ್ಟಾಕ್ಷರ ಮಂತ್ರದ ನಾರಾಯಣ ಶಬ್ದವನ್ನು ನಾವು ಉಚ್ಚರಿಸುವಾಗ ನಮ್ಮ ಅನುಸಂಧಾನ ಹೀಗಿರಬೇಕು. ನಾರಾಯಣ, ರಾಮ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ. ಭಾಗವತದ ಪಂಚಮ ಸ್ಕಂದದಲ್ಲಿ ಬಂದಂತೆ ಯಮನ ಪುತ್ರನಾದ ನಾರಾಯಣ ಈ ಭಾರತಕ್ಕೆ ಅಧಿದೇವತೆ. ಆ ನಾರಾಯಣ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಹಾಗಾಗಿ ಈಗ ಪ್ರತಿಷ್ಠೆ ಮಾಡಲ್ಪಡುವ ರಾಮ ಅವ ನಾರಾಯಣ ಅಭಿನ್ನನಾಗಿ ಈ ದೇಶಕ್ಕೆ ಅಧಿಪತಿಯಾಗಿದ್ದಾನೆ ಅಂತ ನಾರಾಯಣ ಅಷ್ಟಾಕ್ಷರವನ್ನು ಜಪಿಸುವಾಗ ಈ ಅನುಸಂಧಾನ ತರಬೇಕಾದದ್ದು. ನಾರಾಯಣ ಅಂದರೆ ಮೂಲ ರೂಪ ಆಯ್ತಲ್ಲ, ಯಮನ ಪುತ್ರ ಒಬ್ಬ ನಾರಾಯಣ ಇದ್ದಾನೆ, ಅದು ಭಗವಂತನ ಸಾಕ್ಷಾತ್ ರೂಪ. ಆ ನಾರಾಯಣ ಬೇರೆ ಅಲ್ಲ, ಈ ರಾಮ ಬೇರೆ ಅಲ್ಲ. ಹಾಗಾಗಿ ಆ ನಾರಾಯಣ ಅಭಿನ್ನನಾಗಿ ಈ ಪ್ರತಿಮೆಯಲ್ಲಿ ಇದ್ದುಕೊಂಡು ರಾಮ
ಈ ದೇಶಕ್ಕೆ ಅಧಿಪತಿಯಾಗಿದ್ದಾನೆ ಅಂತ ಈ ಚಿಂತನೆಯನ್ನು ಮಾಡಬೇಕಾದದ್ದು. ನಾರ ಅಂದರೆ ನಿರ್ದುಷ್ಟವಾದ ಈ ಭಾರತ ದೇಶ, ಅದಕ್ಕೆ ಅಯನ ಆಶ್ರಯನಾದವ, ನಾರಾಯಣ ಭಿನ್ನನಾಗಿ ಆಶ್ರಯನಾದವ. ಹಾಗೆಯೇ ನಮ್ಮ ಇದರಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಈ ದೇಶದಲ್ಲಿ ವಿಶೇಷವಾಗಿ ಭಕ್ತಿ, ಭಗವದ್ಭಕ್ತಿ, ದೇಶಭಕ್ತಿ ಮತ್ತು ಇಂತಹ ಒಳ್ಳೊಳ್ಳೆ ಗುಣಗಳೆಲ್ಲ, ಆಸ್ತಿಕತೆ ಮುಂತಾದ ಒಳ್ಳೆ ಗುಣಗಳೆಲ್ಲ ಬರುವಂತೆ ಅವ ಪ್ರೇರಣೆ ಮಾಡುವವ ಅಂತ. ನಾರ ಅಂದರೆ ನಿರ್ದುಷ್ಟಗಳಾಗಿರ್ತಕ್ಕಂಥ ಆಸ್ತಿಕತೆ ಮುಂತಾಗಿರ್ತಕ್ಕಂಥ ಗುಣಗಳು, ಅವುಗಳಿಗೆ ಆಸರೆಯಾಗಿದ್ದುಕೊಂಡು ನಾರಾಯಣ ಅಯನಂ, ಅದಕ್ಕೆ ಆಸರೆಯಾಗಿದ್ದುಕೊಂಡು ಇಲ್ಲಿ ವಿಶೇಷವಾಗಿ ದೇಶಭಕ್ತಿ, ದೇವಭಕ್ತಿ, ಆಸ್ತಿಕತೆ ಮುಂತಾದವು ವಿಶೇಷವಾಗಿ ಬೆಳಗುವಂತೆ ಅನುಗ್ರಹ ಮಾಡುವವ ಅಂತ ನಾರಾಯಣ ನಾಮದಿಂದ ಅನುಸಂಧಾನ. ಹಾಗೆಯೇ ಈ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿದ್ದುಕೊಂಡೇ ಎಲ್ಲ ಹಿಂಸೆ ಮುಂತಾಗಿರ್ತಕ್ಕಂಥ ದೋಷಗಳನ್ನೆಲ್ಲ ದೂರ ಮಾಡ್ತಾನೆ. ನಾ ಅರಾಶ್ರಯೋ ನಭವತಿ, ದೋಷಕ್ಕೆ ಆಶ್ರಯವಾಗಿರ್ತಕ್ಕಂಥದ್ದು ಇಲ್ಲದಂತೆ ಮಾಡ್ತಾನೆ ಎನ್ನುವ ಅನುಸಂಧಾನದಿಂದ ಯಶಾಂ ಅಯನಂ ಯಥಾ ನಭವತಿ ತಥಾ ಅರಾಹ ದೋಷಾಹ ತೇಷಾಂ ಅಯನಂ ಯಥಾ ನ ಸ್ಯಾತ್ ತಥಾ ವ್ಯವಸ್ಥಾಪಯತಿ. ದೋಷಗಳು ಯಾವುದೇ ಬಾರದಂತೆ, ಇಲ್ಲಿ ಹೆಚ್ಚು ಹಿಂಸೆ ಇತ್ಯಾದಿಗಳು ಆಗದಂತೆ ಅನುಗ್ರಹ ಮಾಡುವವ ಅಂತ ಹೀಗೆ ನಾರಾಯಣ ಮಂತ್ರದಿಂದಲೂ ಅನುಸಂಧಾನ ಮಾಡ್ತಾ ಬರಬೇಕು. ಹಾಗೆಯೇ ವಿಶೇಷವಾಗಿ ರಾಮನ ಮಂತ್ರವನ್ನು ಜಪಿಸಬೇಕಾದದ್ದು. ರಾಮ್ ರಾಮಾಯ ನಮಃ ಅಂತ ಆ ಮಂತ್ರದಲ್ಲಿ ಘಟಕವಾಗಿರ್ತಕ್ಕಂಥ ರಾಮ ಶಬ್ದದಿಂದ ಭಗವಂತನ ಮಹಿಮೆಗಳನ್ನು ಹೀಗೆ ಚಿಂತನೆ ಮಾಡಬೇಕು. ರಾ ಅಂದರೆ ಸುಖ ಅಂತರ್ಥ, ಆಮ ಅಂದರೆ ಅವಧಿ ಇಲ್ಲದಷ್ಟು ಗುಣ, ಅನಂತ ಗುಣಗಳನ್ನು ಹೊಂದಿದವ. ಮಾ ಅಂತ, ಮಾ ಅಂದರೆ ಪರಿಚ್ಛೇದ, ಪರಿಮಿತಿ ಇಲ್ಲದಷ್ಟು ಗುಣಗಳನ್ನು ಹೊಂದಿದವ ಅಂತ. ಭಗವಂತ ಅವನ ರಾಮಚಂದ್ರ ಗುಣಗಳಿಂದ ಪರಿಪೂರ್ಣನಾದವ, ವಿಶೇಷವಾಗಿ ಆನಂದದಿಂದ ಪರಿಪೂರ್ಣನಾದ. ಆನಂದೋದ್ರೇಕದಿಂದಲೇ ಬೇರೆ ಬೇರೆ ಕಾರ್ಯಗಳನ್ನೆಲ್ಲ ನಡೆಸ್ತಾನೆ ಅವ. ತೈತರೀಯ ಉಪನಿಷತ್ತು ಹೇಳ್ತೆ, ಕೋಖ್ಯೇ ವಾನ್ಯಾತ್ ಕಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಭಗವಂತ ಆನಂದ ಪರಿಪೂರ್ಣನಲ್ಲದಿದ್ದರೆ ಇದನ್ನು ಯಾರು ಪ್ರೇರಿಸುವವರು? ಅವನು ಪ್ರೇರಿಸದಿದ್ದರೆ ಇದನ್ನು ಮತ್ತೆ ಯಾರು ಪ್ರೇರಿಸುವವರು? ಹಾಗಾಗಿ ಭಗವಂತ ಆನಂದ ಪರಿಪೂರ್ಣನಾಗಿ ಇದನ್ನೆಲ್ಲ ಪ್ರೇರಿಸ್ತಾ ಇದ್ದಾನೆ ಅಂತ. ಹಾಗಾಗಿ ರಾಮಚಂದ್ರ ಈ ಪ್ರತಿಮೆಯಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ರಾಮಚಂದ್ರ ಆನಂದೋದ್ರೇಕದಿಂದ ವಿಶೇಷವಾಗಿ ಭಾರತ ದೇಶವನ್ನು, ಇಡೀ ವಿಶ್ವವನ್ನು ಪ್ರೇರಿಸ್ತಾ ಇದ್ದಾನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಗುಣಗಳು, ಅನಂತ ಗುಣಗಳು ಅವನಲ್ಲಿವೆ. ಅಮಹ ಅಂದರೆ ಪರಿಚ್ಛೇದ ಇಲ್ಲದಷ್ಟು ಆನಂದ ಗುಣಾದಿಗಳನ್ನು ಹೊಂದಿದವ ಅಂತ ಹೀಗೆ ಚಿಂತನೆ ಮಾಡಬೇಕಾದದ್ದು. ಹಾಗೆ ಎಲ್ಲ ಜನರನ್ನು ಸಂತೋಷಪಡಿಸುವಂಥದ್ದು. ಲೋಕಃ ರಮತೆ ಅನೇನೇತಿ, ಎಲ್ಲರೂ ಸಂತೋಷ ಪಡ್ತಾರೆ ರಾಮಚಂದ್ರನ ಸನ್ನಿಧಾನದಿಂದಾಗಿ. ವಿಶೇಷವಾಗಿ ಭಾರತ ದೇಶದ ಜನರು ಹಾಗೆ ಉಳಿದವರೆಲ್ಲ ಸಂತೋಷ ಪಡ್ತಾರೆ. ಆ ಸಂತೋಷಕ್ಕೆ ಬೇಕಾಗಿರ್ತಕ್ಕಂತಹ ಅನುಗ್ರಹವನ್ನು ಭಗವಂತ ಮಾಡ್ತಾ ಇದ್ದಾನೆ. ಮಾರಯತೀತಿ ಮಾರಹ ಮಾರಯೇವ ರಾಮಃ, ಒಳಗಿನ ಹೊರಗಿನ ಶತ್ರುಗಳನ್ನು ನಾಶ ಮತ್ತೆ ರಾಮಚಂದ್ರ ಮಾಡ್ತಾ ಇದ್ದಾನೆ. ಮಾಂ ರಾತೀತಿ ಮಾರಹ ಮಾರಯೇವ ರಾಮಃ ಅಂತ ಮತ್ತೆ ಆಧ್ಯಾತ್ಮಿಕ ಮತ್ತು ಭೌತಿಕ ಸಂಪತ್ತಿಗೆ ವಿಶೇಷವಾಗಿ ಕಾರಣನಾಗಿರುವವನು. ಹೀಗೆ ಭಗವಂತನನ್ನು, ರಾಮಚಂದ್ರನ ಗುಣಗಳನ್ನು ನಾವು ಆಗ ವಿಶೇಷವಾಗಿ ಚಿಂತನೆ ಮಾಡಬೇಕಾದದ್ದು. ಅದನ್ನು ರಾಮಚಂದ್ರ 11,000 ವರ್ಷ ಇಲ್ಲಿ ರಾಜ್ಯಭಾರ ಮಾಡ್ತಾ ಇರುವಾಗ ಆಂಜನೇಯ, ಸುಗ್ರೀವ ಮುಂತಾದವರಿಗೆ ಹೇಗೆ ಅನುಗ್ರಹ ಮಾಡಿದ್ದಾನೆ, ಅದೇ ಯಾರು ರಾವಣ, ಕುಂಭಕರ್ಣ ಮುಂತಾದ ದುಷ್ಟರನ್ನು ಹೇಗೆ ಸಂಹಾರ ಮಾಡಿದ್ದಾನೆ, ಆಂಜನೇಯ ಮುಂತಾದವರಿಗೆ ಹೇಗೆ ಸಂಪತ್ತನ್ನು ತಂದು ಕೊಟ್ಟಿದ್ದಾನೆ, ಇದನ್ನೆಲ್ಲ ಚಿಂತನೆ ಮಾಡ್ತಾ ರಾಮಾಯ ನಮಃ ರಾಮಾಯ ನಮಃ ಅಂತ ಅನುಸಂಧಾನ ಮಾಡ್ತಾ ಇರಬೇಕಾದದ್ದು. ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು, ರಾಮನ ಪ್ರತಿಷ್ಠೆ ಅಂದರೆ, ರಾಮ ಅಂದರೆ ಪ್ರತಿಮೆ ಅಲ್ಲ, ನ ಪ್ರತೀಕೆ ನಹಿ ಸಹ ಅಂತ ವೇದವ್ಯಾಸರು ನಿರ್ಣಯ ಮಾಡಿದ್ದಾರೆ. ಪ್ರತಿಮೆಯಲ್ಲಿ ಒಳಗಿರುವ ಭಗವಂತ. ತನ್ಮಧ್ಯೆ ಹೇಳ್ತಾ ಇದ್ದಾರೆ ಆಚಾರ್ಯರು, ತೇಜೋಮಯನಾಗಿರ್ತಕ್ಕಂಥ ಒಬ್ಬ ಪ್ರಾಣದೇವ ಇದ್ದಾನೆ, ಅದರ ಒಳಗೆ ರಾಮಚಂದ್ರ ಇರುವಂಥದ್ದು. ತನ್ಮಧ್ಯೆ ಪರಮಂ ಪುರುಷ ಚಿದಾನಂದರಸಃ ಸರ್ವ ಗುಣ ಸಂಪೂರ್ಣ ಉತ್ತಮಂ ಧ್ಯಾಯೇತ್ ಅಂತ ಆ ತೇಜೋಮಯನಾಗಿರ್ತಕ್ಕಂಥ ವಾಯುದೇವನ ಒಳಗೆ ರಾಮಚಂದ್ರನ ಚಿಂತನೆಯನ್ನು ಮಾಡಬೇಕಾದದ್ದು. ಮಧ್ವಗುರುಗಳು ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತು ಹೇಳುವಂಥದ್ದುಂಟು. ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಅಂತ, ಸ್ಮರಾಮಿ ಭೋಸಂತಾಪ ಹಾನಿದ ಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ.
ಆನಂದ ಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ ರಾಮಚಂದ್ರ ನನ್ನನ್ನು ಅನುರಾಗಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ನೋಡ್ತಾ ಇರುವುದನ್ನು ನಾನು ಮತ್ತೆ ಮತ್ತೆ ಮೆಲುಕು ಹಾಕ್ತೇನೆ ಅಂತ. ಅದೇ ರಾಮಚಂದ್ರ ಈ ಪ್ರತಿಮೆಯಲ್ಲೂ ಕೂಡ ಸನ್ನಿಹಿತನಾಗಿದ್ದುಕೊಂಡು ಎಲ್ಲ ಭಾರತದ ಭಕ್ತರನ್ನು, ಇಡೀ ವಿಶ್ವದ ಭಕ್ತರನ್ನು ಅನುರಾಗಪೂರ್ವಕವಾಗಿ ಅವ ನೋಡ್ತಾ ಇದ್ದಾನೆ ಅನ್ನುವ ಚಿಂತನೆಯನ್ನು ಆ ರಾಮಚಂದ್ರರ ಪ್ರತಿಮೆಯ ಮಾಧ್ಯದಲ್ಲಿ ನಾವು ಮಾಡಬೇಕಾದದ್ದು. ಹಾಗೆ ರಾಮಚಂದ್ರನಿಗೆ ಆರತಿ ಬೆಳಗುವಾಗ ವಂದಿತಾಶೇಷ ವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋ ದಾರಪೀನಾಂಸಕಂ ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ ಅಂತ ಮಧ್ವಗುರುಗಳು ಹೇಳಿದಂತೆ ಇದು ಬರೇ ಯಾವುದೋ ವ್ಯಕ್ತಿ ಆರತಿ ಮಾಡುವುದಲ್ಲ. ವ್ಯಕ್ತಿಯಲ್ಲಿ ಇದ್ದುಕೊಂಡು ಸೀತಾದೇವಿ ವಿಶೇಷವಾಗಿ ರಾಮಚಂದ್ರನಿಗೆ ಮಂಗಳಾರತಿ ಎತ್ತುವಂಥದ್ದು. ಆ ಮಂಗಳಾರತಿಯ ಸ್ವರೂಪ ಏನು ಅಂದರೆ ಇಂದಿರಾ ಚಂಚಲ ಅಪಾಂಗ ನೀರಾಜನಂ ಅಂತ. ಆ ಬೆಳಕಿನಲ್ಲಿ ಇಂದಿರಾದೇವಿ ಇದ್ದುಕೊಂಡು ತನ್ನ ಕಡೆಗಣ್ಣಿನಿಂದ ಆ ರಾಮಚಂದ್ರನಲ್ಲಿರ್ತಕ್ಕಂಥ ಗುಣಗಳನ್ನೆಲ್ಲ ಅನುಸಂಧಾನ ಮಾಡ್ತಾ ಇರುವಂಥದ್ದು. ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ, ಅದೇ ಮುಖ್ಯವಾದ ಆರತಿ. ಅದಕ್ಕಾಗಿ ಅವನ ಭುಜಗಳ ಮೇಲೆ ಗಂಧವನ್ನು ಪೂಸಿದ್ದಾಳೆ. ಎಲ್ಲ ದೇವತೆಗಳು ನೋಡ್ತಾ ಇರ್ತಾರೆ. ವಂದಿತಾಶೇಷ ವಂದ್ಯೋರು ವೃಂದಾರಕಂ, ಸೀತಾದೇವಿ ನಡೆಸ್ತಕ್ಕಂಥ ಆರತಿಯಲ್ಲಿ ಎಲ್ಲ ದೇವತೆಗಳು ಕೂಡ ಪಾಲ್ಗೊಳ್ಳಿದ್ದಾರೆ. ಅವರೆಲ್ಲ ಸಂತೋಷದಿಂದ ಅದನ್ನು ನೋಡ್ತಾ ಇದ್ದಾರೆ. ವಂದಿತಾಶೇಷ ವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋ ದಾರಪೀನಾಂಸಕಂ. ಆರತಿ ಬೆಳಗುವ ಮೊದಲು ಸೀತಾದೇವಿ ರಾಮಚಂದ್ರನ ತೋಳುಗಳಿಗೆ ಆ ಪರಿಮಳದ ಗಂಧವನ್ನು ಪೂಸಿದ್ದಾಳೆ. ಪೂಸಿ ಇಂದಿರಾ ಚಂಚಲ ಅಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜ ಭೋಗಿನಂ. ಪ್ರಸನ್ನನಾಗಿರ್ತಕ್ಕಂಥ ರಾಮಚಂದ್ರ ಸೀತಾದೇವಿಯನ್ನು ತನ್ನ ಎರಡು ಭುಜಗಳಿಂದ ಮೇಲಕ್ಕೆತ್ತಿದ್ದಾನೆ. ಹೇಗೆ ಮಂದರ ಪರ್ವತವನ್ನು ಮೇಲಕ್ಕೆತ್ತಿದ್ದಾನೋ ಆ ರೀತಿ ಸೀತಾದೇವಿಯನ್ನು ಹಾಗೆ ಭಾರತದ ಪ್ರತಿಯೊಬ್ಬ ಪ್ರಜೆಗಳನ್ನು ಕೂಡ ಉದ್ಧಾರ ಮಾಡಿದ್ದಾನೆ ಅಂತ ಆ ಒಂದು ಅನುಸಂಧಾನದ ಹಿನ್ನೆಲೆಯಲ್ಲಿ ನಾವು ಆ ರಾಮಚಂದ್ರನಿಗೆ ಆರತಿ ಬೆಳಗುವಾಗ ಆ ಅನುಸಂಧಾನವನ್ನು ನಾವು ತಾಳಬೇಕಾದದ್ದು. ಹೀಗೆ ಮಾಡಿದಾಗ ಇದು ಬರೇ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಅಲ್ಲ, ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ರಾಮಚಂದ್ರನ ಪ್ರತಿಷ್ಠಾಪನೆ ಆದಂತಾಗುತ್ತೆ. ಪ್ರತಿಯೊಬ್ಬರು ಈಗ ಪ್ರಜಾರಾಜ್ಯ, ಹಾಗಾಗಿ ಪ್ರಜೆಗಳೇ ಈಗ ರಾಜರು. ಪ್ರತಿಯೊಬ್ಬರ ಹೃದಯದಲ್ಲಿ ರಾಮಚಂದ್ರನ ಪ್ರತಿಷ್ಠೆ ಆಯಿತು ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ರಾಮಚಂದ್ರ ಇದ್ದುಕೊಂಡು ಇಡೀ ರಾಜ್ಯ, ನಮ್ಮ ಇಡೀ ದೇಶವೇ ರಾಮರಾಜ್ಯ ಆಗುವಂತೆ ಅನುಗ್ರಹಿಸ್ತಾನೆ. ಹಾಗಾಗಿ ಮುಖ್ಯವಾಗಿ ರಾಮ ಮಂದಿರ ನಿರ್ಮಾಣದ ಮುಖ್ಯ ಕೇಂದ್ರ ಬಿಂದು ಯಾವುದು ಅಂದರೆ ರಾಮನ ಪ್ರತಿಷ್ಠೆ. ಆ ರಾಮನ ಪ್ರತಿಷ್ಠೆ ಮಾಡುವಾಗ ಅದು ದೃಢವಾಗಿ, ಅದು ಚೆನ್ನಾಗಿ ಆಗುವಂತೆ ನಾವು ಅನುಸಂಧಾನ ತಾಳಬೇಕು. ಆ ಅನುಸಂಧಾನಕ್ಕೆ ಈ ವಿಷಯಗಳನ್ನೆಲ್ಲ ಜೋಡಿಸ್ಕೊಳ್ಬೇಕು. ಹಾಗೆ ಮಾಡಿದಾಗ ಅದರಿಂದ ಪ್ರಸನ್ನನಾದ ಭಗವಂತ ನಮ್ಮನ್ನು ಅನುಗ್ರಹಿಸ್ತಾನೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಈ ಜ್ಞಾನ ಸೇವೆಗೆ ನೆರವು ನೀಡಿರ್ತಕ್ಕಂತಹ ಅರವಿಂದ ಲಕ್ಷ್ಮೀನಾರಾಯಣ್ ಇವರು ಹಾಗೂ ಅವರ ಕುಟುಂಬದವರಿಗೆ ರಾಮಚಂದ್ರ ವಿಶೇಷವಾಗಿ ಅನುಗ್ರಹಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ.